ನಾನು ಸುಮಿತ್ರಾ ಎಫ್ ರಜಪೂತ್ KKN ಸಂಘಟನೆಯ ಜಿಲ್ಲಾ ಸಂಚಾಲಕರಂತ ಕೆಲಸ ಮಾಡ್ತಾಯಿದ್ದೀನಿ. ನಗರದಲ್ಲಿ ಈ ಮಹೇಶ್ವರಿ ಮಾಳಾ ಪತ್ತಿನ ಸಹಕಾರ ಸಂಘ ಇಳಕಲ್ನಲ್ಲಿ ನಾನು 2000 ಇಸ್ವಿಯಿಂದ ಈವರೆಗೂ ನನ್ನ ಸದಸ್ಯತ್ವವನ್ನು ಮಾಡ್ತಾ ಇಲ್ಲ. ಅವರು ಯಾಕಂತ ನಾನು ಕೇಳಿದಾಗ ಅದು ಇದು ಯಾವ ಹೇಳಿ ಕಡೆ ಕೇಳಿಬಿಟ್ರು, ನೀ ಚುನಾವಣೆ ನಿಂದಿರ್ತಿ, ಅದಕ್ಕಂದಲ್ಲೇ ನಾವು ನಿನಗೆ ಸದಸ್ಯತ್ವವನ್ನು ಕೊಡೋಂಗಿಲ್ಲ ಅಂತಲೂ ಹೇಳಿದರು. ಆಮೇಲೆ ನಾನು ನಮ್ಮ ಸೊಸಿದು ಒಂದು ಅರ್ಜಿಯನ್ನು ಕೊಟ್ಟೆ ಹೋದ ವಾರದಲ್ಲಿ. ಅದನ್ನು ಕೂಡ ಅವರು ಇಲ್ಲ, ನೀವು ಇದನ್ನು ಡೈರೆಕ್ಟ್ರ್ ಕಡೆಯಿಂದ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿದರು. ಡೈರೆಕ್ಟ್ರು ಅಂದರೆ ನಾನು ಅಧ್ಯಕ್ಷರ ಕಡೆ ಹೋದೆ. ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಇಲ್ಲ ಅದನ್ನು ಇವು ಸದಸ್ಯರು ಇರ್ತಾರಲ್ಲ ನಾರ್ಮಲ್ ಸದಸ್ಯ ಅವ್ರ ಕಡೆಯಿಂದ ಮಾಡಿಸ್ಕೊಡ್ರಿ ಅಂತ ಹೇಳಿದರು. ಒಬ್ಬ ಅಧ್ಯಕ್ಷರಾಗಿ ಒಂದು ಕಾನೂನು ಗೊತ್ತಿಲ್ಲ ಅವ್ರಿಗೆ, ಅದ್ರ ಬಗ್ಗೆ ಅವ್ರಿಗೆ ಅರಿವು ಇಲ್ಲ ಅಂಥ ಒಬ್ಬ ಅಧ್ಯಕ್ಷರು. ಅಲ್ಲಿಂದ ನಾನು ಹೊಳ್ಳಿ ಮತ್ತೆ ಮ್ಯಾನೇಜರ್ ಕಡೆ ಬಂದೆ. ಮ್ಯಾನೇಜರ್ ಏನು ಹೇಳಿದರು, ಇಲ್ಲ ರೀ ಅದು ಡೈರೆಕ್ಟ್ರ ಮಾಡಬೇಕು, ಸದಸ್ಯರಂತ ಮಾಡೋದಿಲ್ಲ, ಡೈರೆಕ್ಟ್ರ್ ಮಾಡಬೇಕು, ಹಂಗಾಗಿ ನೀವು ಯಾರ ಕಡೆಯಿಂದ ಮಾಡಿಸ್ಕೊಂಬರ್ರಿ ಅಂತ ಹೇಳಿದ್ರು. ಅಷ್ಟರೊಳಗೆ ಏನು ಮಾಡ್ತಾರೆ ಗೊತ್ತಾ ಸರ್, ಅಷ್ಟೂರಿಗೂ ಸಹಿ ಮಾಡಬೇಡ ಅಂತ ಹೇಳ್ತಾರೆ. ಹೋದ್ರೆ ಎಲ್ಲರೂ ಡೈರೆಕ್ಟ್ರ್ ಹತ್ರ ಹೋಗ್ಬೋದು, ಅವ್ರಿಗೆಲ್ಲ ಫೋನ್ ಮಾಡಿ ನೀವು ಸಹಿ ಮಾಡಬೇಡ್ರಿ ಅಂತಾರೆ. ಆ ಅವಮಾನ ಮಾಡ್ಕೊಳ್ಳಾರ್ದ ನಾವು ಸುಮ್ಮನಾಗಿಬಿಟ್ವಿ. ಸುಮ್ಮನಾಗಿ ನಿಬಂಧನಾಧಿಕಾರಿ ಉಪ ನಿಬಂಧನಾಧಿಕಾರಿಗಳು ಸಹಕಾರಿ ಸಂಘ ಇಳಕ್ಕೆ ಬಾಗಲಕೋಟೆಗೆ ನಾನು ಒಂದು ಅರ್ಜಿ ಕೊಟ್ಟೆ. ಏನಂತ ನನ್ನ ಸದಸ್ಯತ್ವವನ್ನು ಅವರು ಮಾಡ್ಕೊಳ್ಳೋಂಗಿಲ್ಲ ಅನ್ನಕತ್ತಾರೆ. ಅದ್ರ ಬಗ್ಗೆ ಕಾನೂನಾರ ಏನೈತಿ ಅಲ್ಲೇ ಅವ್ರು ಕೆಲವು ಮಂದಿ ಹೇಳಿದರು, ಅಲ್ಲಿಯವರು ಕೆಲವು ಮಂದಿ ಹೇಳಿದರು, ಇಲ್ಲ ಅದಕ್ಕೆ ಸಹಿಗೆ ಏನು ಬೇಕಾಗಿಲ್ಲ, ನೀವು ಸದಸ್ಯತ್ವನ ಕೇಳ್ರಿ ಅವ್ರು ಮಾಡಿಕೊಡ್ತಾರೆ ಅಂತಲೇ ಹೇಳಿದ್ರು ಅವರು. ಇವ್ರು ನೋಡಿದ್ರು ಹಿಂಗೆ ಹೇಳ್ತಾ ಇದ್ದಾರೆ. ಯಾಕೆ ಹಂಗೆ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ನಾಳೆ ಇಲೆಕ್ಷನ್ ನಿಂದಿರ್ತೀನಿ, ಇಲೆಕ್ಷನ್ ನಿಂತ ಮೇಲೆ ಅದು ಇಲೆಕ್ಷನ್ ಆಗೇ ಆಗ್ತೈತಿ, ಚುನಾವಣೆ ಆಗ್ತೈತಿ ಅನ್ನೋ ಭಯನೂ ಅವ್ರಿಗೆ ಐತಿ. ಆ ಕಾರಣಕ್ಕೆ ಅವರು ನನ್ನ ಸದಸ್ಯತ್ವನ ಮಾಡ್ಕೊಳ್ಳಿಲ್ಲ, ಸಸಿ ಸದಸ್ಯತ್ವನ ಮಾಡ್ಕೊಳ್ಳಿಲ್ಲ. ಹಿಂಗಾದ್ರೆ ಮುಂದೆ ಈಗ ಈ ಊರಿನ ಮತ್ತು ಮಹಿಳೆ ಎಷ್ಟೋ ಬಡವರ ಮಹಿಳೆಯರು ಅದಾರ, ಸಂಘಟನೆಯವರು ಅದಾರ, ಕೊಳಗೇರಿಯವರು ಅದಾರ, ನಗರವಾಸಿ ಬಡವರು ಅದಾರ, ನಗರದಲ್ಲಿ ಇರುವಂಥ ಮಹಿಳೆಯರು ಅದಾರ. ಎಲ್ಲರೂ ಅದ್ರ ಬಗ್ಗೆ ಅರಿವೇ ಇಲ್ಲ. ಅಲ್ಲೇ ಅವ್ರನ್ನ ನನ್ನ ಮಹಿಳಾ ಬ್ಯಾಂಕಿದು ನಮ್ಮ ಬ್ಯಾಂಕಿದು ಅಂತ ಯಾರೂ ಸದಸ್ಯತ್ವ ಮಾಡ್ಕೊಳಕ್ಕೆ ಮುಂದೆ ಬರಾಕತ್ತಿಲ್ಲ. ನಾನಾದರೆ ಎಲ್ಲರಿಗೂ ಮಾಡ್ತಿದ್ದೆ ಅಂತ ಅವ್ರಿಗೆ ಗೊತ್ತೈತ್ರಿ. ನಾನು ಒಂದು 4000-5000 ಮಂದಿನ ಸದಸ್ಯತ್ವ ಮಾಡ್ತೀನಿ ಬಡವ್ರನ್ನ ಅಂತ ಹೇಳಿದ್ದೆ. ಅದಕ್ಕಂದಲೇ ಅವ್ರು ನನಗೆ ಅದನ್ನು ಮಾಡ್ಕೊಳಂಗಿಲ್ಲ. ಇದು ಮಹಿಳಾ ಬ್ಯಾಂಕ್ ಇರೋದು ಮಹಿಳೆಯರಿಗಾಗೆ ಅಥವಾ ಅಕ್ಕಿಬಾಯಿಯವ್ರಿಗಾಗೆ ನನಗೇನಂತ ಗೊತ್ತಾಗತ್ತಿಲ್ಲ. ಅದಕ್ಕೆ ಅದು ಅವ್ರದ್ದು ಆಗೈತೆ ಅಂತಲೇ ಇಷ್ಟು ದಿನ ಇಲೆಕ್ಷನ್ ಆಗ್ತಾಯಿಲ್ಲ. ಯಾಕ್ರಿ ಇಲೆಕ್ಷನ್ ಆಗಲಿಲ್ಲ? ಇಲೆಕ್ಷನ್ ಆಗಬೇಕು ಅಂತ ನಮ್ಮ ಹಠ ಐತಿ. ನಾನು ಸದಸ್ಯತ್ವ ಆಗಬೇಕು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಲ್ಲಿ ಏನು ಮಾಡ್ತಾರೆ, 200 ಮಂದಿನ ಸದಸ್ಯರು ಮಾಡ್ಯಾರ. ಅವರೇ 200 ಮಂದಿಯಾಗ ನಿಂದಿರಬೇಕು. ಅವ್ರ ಅಂಕರು ಬರೋಂಗಿಲ್ಲ, ಇವ್ರಿಗೆ ಕೇಳೋಂಗಿಲ್ಲ. ನಮ್ಮಂಥವ್ರಿಗೆ ಏನೋ ಮಾಡಿದ್ಕೊಳ್ಳೆ ಲೋನ್ ಸದಸ್ಯರಿಗೆ ಹಾಕಿರ್ತಾರೆ, ನಿಮ್ಮ ಲೋನ್ ಐತ್ರಿ, ಇಲೆಕ್ಷನ್ ಬರೋಂಗಿಲ್ಲ ಅಂತ ಹೇಳ್ಯಾರ ನಮಗೆ. ಹಿಂದೆ ಇಂಥವೆಲ್ಲ ನನಗೆ ಪೂರ್ತಿ ಅನ್ಯಾಯ ಆಗೈತಿ. ಮತ್ತು ಜನಗಳಿಗೆ ಬಡವರಿಗೆ ಅನ್ಯಾಯ ಐತಿ. ನಾನು ಮಾಡ್ತಾ ಇರೋದು ಜನರ ಹಿತಕ್ಕೋಸ್ಕರ. ನಾನು ಇಲೆಕ್ಷನ್ದಾಗ ಆರಿಸಿ ಬಂದು ಅದನ್ನು ಇಲೆಕ್ಷನ್ ಮಾಡಬೇಕು ಅಂತೈತಿ. ಯಾಕಂದ್ರೆ ಜನಗಳಿಗೆಲ್ಲ ಅನುಕೂಲ ಆಗಲಿ, ಅದು ಮಹಿಳಾ ಬ್ಯಾಂಕ್ ಎಲ್ಲ ಐತೆ ಅಂತ ಅವ್ರಿಗೆ ಗೊತ್ತಾಗಲಿ, ಜನರಿಗೂ ಗೊತ್ತಾಗಲಿ. ಸೇರ್ದಾರಿಗೆ ಅಂತ ಗೊತ್ತೈತಿ, ಅವರು ಲೋನ್ ತೊಗೋತಾರೆ, ಹೋಗ್ಬಿಡ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಈಗ ಬೇರೆದವ್ರು ಆಗಬೇಕು ಅಂತ ನಾವು ಎಲ್ಲರಿಗೂ ಸಿಗಬೇಕು, ಇಲೆಕ್ಷನ್ ಪವರ್ ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ಇದನ್ನು ಎಲ್ಲರಿಗೂ ಕೇಳೀನಿ. ಬೇರೆ ಉದ್ದೇಶ ಏನೂ ಇರೋಂಗಿಲ್ಲ ಇದ್ರ ಜೊತೆಗೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೆರಿಂಗ್ ಕರಿತೀನಿ ಅಂತ ಹೇಳ್ಯಾರ. ಅವರು ದಯವಿಟ್ಟು ನಮ್ಮನ್ನು ಹೆರಿಂಗ್ ಕರೆದು ನಮ್ಮ ಬಗ್ಗೆ ವಿಚಾರ ಮಾಡಿ ಅವ್ರ ಸದಸ್ಯತ್ವವನ್ನು ಮಾಡಿಸಿಕೊಡ್ಬೇಕು ಇಬ್ರದ್ದು, ಅಥವಾ ಎಲ್ಲ ಕೊಳಗೇರಿಯವ್ರದ್ದು ಯಾರಿಗೆ ನಾವು ತಂದು ಕೊಡ್ತೀವಿ ಎಲ್ಲರದ್ದು ಅವ್ರು ಶೇರ್ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ಅವರ ಒಂದು ಕಾರ್ಯಾಲಯ ಮುಂದೆ ನಾನು ಉಗ್ರವಾದ ಹೋರಾಟ ನಾನು ಒಬ್ಬಾಕಿನ ಮಾಡ್ತೀನಿ. ನನಗೆ BP ಶುಗರ್ ಐತಿ, ಎಲ್ಲ ಐತಿ, ಒಂದು 5 ನಿಮಿಷ ಊಟ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಅಕಸ್ಮಾತ್ ನನಗೇನಾರ ಆತಂದ್ರೆ ನನ್ನ ಪೂರ್ತಿ ಹೊಣೆ ಅವ್ರನ್ನ ಈ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಆ ಮಹಿಳಾ ಬ್ಯಾಂಕಿನ ಆಡಳಿತ ಮಂಡಳಿಯವರೇ ಅದಕ್ಕೆ ಕಾರಣ ಆಗ್ತಾರೆ. ಅದನ್ನು ಆಗಬಾರ್ದು ಅನ್ನೋದಿತ್ತಂದ್ರೆ ದಯವಿಟ್ಟು ಅವರು ಇದು ತೀರ್ಮಾನ ತಗೊಳ್ಳಬೇಕಂತ ನಾನು ಅವ್ರಿಗೆ ಅಧಿಕಾರಿಗಳಿಗೂ ನಾನು ಇದನ್ನು ಏನಂದ್ರೆ ಅಧಿಕಾರಿಗಳಿಗೆ ಸ್ಟ್ರಾಂಗಾಗಿ ಕೇಳ್ತಾ ಇದ್ದೀನಿ, ನ್ಯಾಯ ಕೇಳ್ತಾ ಇದ್ದೀನಿ, ಅನ್ಯಾಯ ಕೇಳ್ತಾ ಇಲ್ಲ, ನ್ಯಾಯ ಕೇಳ್ತಾ ಇದ್ದೀನಿ. ನೀವು ಕಣ್ಣು ತೆಗ್ದಿಲ್ಲ, ಎಲ್ಲರೂ ಮುಚ್ಕೊಂಡು ಕುಂತೀರಿ ಕಣ್ಣು. ಎಲ್ಲರ ಒಂದು ಹೆರಿಂಗ್ ಕರೀತಾರ, ಅಲ್ಲೇ ಅವರೇ ಬರ್ಬೇಕು, ಯಾರು ಈಗ ಅದಾರ ಅವರೇ ಬಂದು ಮಾತಾಡಬೇಕು. ಹೆರಿಂಗ್ನಾಗ ಕರೆದಾಗ ನಾನು ಯಾರ ಮೇಲೆ ಕಂಪ್ಲೇಂಟ್ ಮಾಡೀನಿ ಅವರೇ ಬಂದು ಮಾತಾಡ್ಬೇಕಲ್ಲಿ. ಅಲ್ಲೇ ನಾ ಪ್ರಶ್ನೆಗೆ ಉತ್ತರನ ನಾನು ಕೊಡ್ತೀನಿ. ಕೊಟ್ಟ ಮೇಲೆ ಅದು ನನ್ನ ತಪ್ಪಿತ್ತಂದ್ರೆ ನಾನು ಬಂದು ಕ್ಷಮೆ ಕೇಳ್ತೀನಿ. ನನ್ನ ತಪ್ಪಿರ್ಲಿಕ್ಕಂದ್ರೆ ನಾನು ಯಾರ ಬಗ್ಗೆನೂ ಯಾರಿಗೂ
ಹೆದರುವಂಥ ವ್ಯಕ್ತಿ ನಾನಲ್ಲ. ಯಾಕಂದ್ರೆ ನಾನು ಸಂಘಟನೆ ಮಾಡೀನಿ, ನನಗೆ ಸಂಘಟನೆ ಅಭಿಮಾನ ಐತಿ, ಬಡವ್ರ ಬಗ್ಗೆ ಅಭಿಮಾನ ಐತಿ, ಬಡವ್ರನ್ನೇ ಸರ್ದಾರ್ ಮಾಡ್ಬೇಕನ್ನೋ ಆಸೆ ಐತಿ. ಅದಕ್ಕಂದೇಲೆ ನಾನು ಈ ಥರ ಮಾಡೇನಿ. ಇಷ್ಟೇ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಅಧಿಕಾರಿಗಳು ಸಹಕಾರಿ ಸಂಘ ಇಲಾಖೆ ಬಾಗಲಕೋಟ್ ಇವರಿಗೆ ನಾನು ಆ ಮಹಿಳಾ ಬ್ಯಾಂಕಿನ ಬಗ್ಗೆ ನಾನು ಅವ್ರಿಗೆ ಹೇಳಿದ್ದೀನಿ ಎಲ್ಲ. ಇವರು ನನಗೆ ಈಗ ನಾನು ಪೇಪರ್ ಸ್ಟೇಟ್ಮೆಂಟನ್ನು ಕೊಡಾಕತ್ತೀನಿ. ಅದು ಕೊಟ್ಟ ಮೇಲೆ ನನ್ನ ಜೀವದ ಬೆದರಿಕೆ ಐತಿ. ಸದ್ಯ ನನಗೇನಾರಾದರೆ ಅವರೇ ಆಡಳಿತ ಅಧಿಕಾರಿಗಳು ಹಾಗೂ ಮಹಾಂತೇಶ್ವರಿ ಮಹಿಳಾ ಪತ್ತಿನ ಸಹಕಾರ ಸಂಘ ಇಳ್ಕಲ್ ಆಡಳಿತ ಮಂಡಳಿಯವರೇ ಕಾರಣ ಆಗ್ತಾರೆ ಅಂತ ನಾನು ಹೇಳ್ತೀನಿ. ನನ್ನ ರಕ್ಷಣೆಗಾಗಿ ನಾನು ಎಲ್ಲ ಹೇಳೇನಿ. ಎಲ್ಲರೂ ನನ್ನ ರಕ್ಷಣೆಗೆ ನಿಂದಿರಬೇಕು. ಆಮೇಲೆ ಇಳ್ಕಲ್ದಾಗ ನಾನು ಎಲ್ಲ ನ್ಯಾಯವಾಗಿ ಕೇಳೀನಿ. ಎಲ್ಲರೂ ನನ್ನ ಬೆಂಬಲ ಮಾಡಬೇಕು. ಎಲ್ಲರೂ ತಾವೆಲ್ಲ ನನಗೆ ನಾನು ಒಬ್ಬರ ಅದೇನಿ ಅಂತೇಳಿ ತಿಳ್ಕೊಬೇಡ್ರಿ. ನನ್ನಿಂದ ವಿಶ್ವಾಸ ಐತಿ. ನೀವೆಲ್ಲರೂ ನನ್ನ ಬೆಂಬಲ ಮಾಡಿದರೆ ಅನ್ಯಾಯವನ್ನು ನಾವು ಓಡಿಸ್ಬೋದು ಅನ್ಯಾಯನ. ಅದಕ್ಕೆ ಅದನ್ನು ಮಾಡಬೇಕಂತ ನಾನು ಕೈ ಮುಗಿದು ಎಲ್ಲರಿಗೂ ಕೇಳ್ಕೊತೀನಿ. ಆಗಲೇ ನಿಬಂಧಕರು ಸಹಕಾರಿ ಸಂಘ ಇಳ್ಕಲ್ ಇವರಿಗೆ ಮಾಹಿತಿಗೆ ಕೊಟ್ಟಿದ್ದಕ್ಕೆ